ನಾನು ಲಿಕ್ಕಿ ಬೆಳಗ್ಗೆ ಎದ್ದು ಟೀ ಕುಡಿಯೋಣ ಅಂತ ಬಂದ್ವಿ. ಟಿಪ್ಪಲ್ಲಿ ನೈಟ್ 2 ಟೀ ಆರ್ಡರ್ ಮಾಡಿದ್ವಿ ಅಂತ ಹೇಳಿದ್ರು. ನಾವಿವತ್ತು ಸಡನ್ನಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದು ಮುಂದೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಲಾಗ್ ಫುಲ್ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು ರೈಲ್ವೆ ಸ್ಟೇಷನಿಗೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಬರ್ರಿ. ನಮ್ಮ ಲಿಕ್ಕಿ, ಬಾಳೆಗೌಡ, ರಕ್ಷಿ, ಇನ್ನೊಂದು ಇಬ್ಬರು ಹೊಸ ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ನಮ್ಮ ಬಾಳೆಗೌಡನ ಜಗಳ ಆಡ್ತಾನೆ. ಏನಪ್ಪ ಏನು ಮಾಡ್ತಾನೋ ಏನೋ ಅಲ್ಲ. ಟ್ರಿಪ್ ಫುಲ್ಲು ಅವನದೇ ಎಲ್ಲ ಮ್ಯಾನೇಜ್ಮೆಂಟ್ ಟ್ರಿಪ್ಪಲ್ಲಿ. ಬನ್ನಿ ಈಗ ಟ್ರೈನು 1ನೇ ಪ್ಲಾಟ್ಫಾರ್ಮ್ ಬರುತ್ತೆ, ಅಲ್ಲಿ ಹೋಗೋಣ. ಇಷ್ಟು ಜನ ಹೋಗ್ತಾರೆ, ಟೋಟಲ್ 7 ಮೆಂಬರ್ಸ್. ನಮ್ಮ ಲಿಕ್ಕಿ ಇಲ್ಲ ಅಂದರೆ ಟ್ರಿಪ್ ನಮ್ಮ ಲಿಕ್ಕಿ ಎಲ್ಲೋದ್ರೂ ಬಿಡಂಗಿಲ್ಲ. ನಮ್ಮ ಲಿಕ್ಕಿ ನಮಗೆ ರಕ್ಷಿ ಇಲ್ಲ, ನನ್ನ ರಕ್ಷಿ. ಬಾಳೆಗೌಡ ಏನೋ ಫೈಟ್ ಮಾಡ್ತಾ ಇದ್ದಾನೆ. ಏನು ಫೈಟ್ ಮಾಡ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಏನು ಮಾಡ್ತಾನೆ. ನಿಂದ ಕುಂದ್ರಲ್ಲೇ ರನ್ನಿಂಗ್ ಟ್ರೈನಲ್ಲಿ ಇಳಿಯೋ ಸಾಹಸ ಮಾಡ್ತಾ ಇದ್ದಾನೆ ನೋಡಪ್ಪ ಲಿಕ್ಕಿ. ಬಿದ್ದು ಸತ್ತು ಹೋಗಂಗೆ ಪಾಪ. ಸಿದ್ದರಾಮಯ್ಯಗೆ ಒಬ್ಬನೇ ಮಗ ಇರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನು ಗೊತ್ತಾಗ್ತಿಲ್ಲಪ್ಪ. ಮಂಜೆ ಇಲ್ಲ ತಾನೆ. ಎತ್ತ 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 ಎತ್ತ. ಈಗ ಮೇಲೆ ಟಿಕೆಟ್ ತೆಗೆಸಿ ಒಂದು 1ನೇ ಪ್ಲಾಟ್ಫಾರ್ಮಲ್ಲಿರೋ ಟ್ರೈನು, ಅಲ್ಲಿ ಹೋಗೋಣ ಬರ್ರಿ. ಲಿಕ್ಕಿ ಊಟ ಮಾಡಿಲ್ಲ ಅಂತ ಇಲ್ಲೇ ಸ್ನ್ಯಾಕ್ಸ್ ತೊಗೊಂಡ್ಬಿಟ್ಟಾನೆ ಸರ್ಜೆಗೆ. ರಾಹುಲ್ ಅನ್ನೋದಾನೆ ಸ್ನ್ಯಾಕ್ಸ್ ತಿಂದು ನಮ್ಮ ಬಾಳೆಗೌಡರು ಬಂದರು. ಇವ್ರು ಯಾರು? ಬಾಳೆಗೌಡ ತಮ್ಮನಾಗ. ಬಾಳೆಗೌಡ ತಮ್ಮ ನೋಡ್ರಿ, ತಿರುಪತಿಗೆ ಬಂದಾರೆ. ಬಾಳೆಗೌಡ ತಮ್ಮ. ನಾವೀಗ ಜಸ್ಟ್ ಕಟ್ಪಾಡಿ ಜಂಕ್ಷನ್ಗೆ ಬಂದ್ವಿ. ಅಂದರೆ ತಮಿಳ್ನಾಡು ಕಟ್ಪಾಡಿ ಜಂಕ್ಷನ್ಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ಏನಾದರೂ ಊಟ ಮಾಡೋಕ್ಕೆ ಹೋಗೋಣ ಬರ್ರಿ, ಹೊರಗಡೆ ಹೋಗೋಣ. ರಾತ್ರಿ 10 o'clock ಆಗಿದೆ. ಊಟ ಹೋಟ್ಲು ಹುಡುಕ್ತಾ ಇದ್ವಿ. ಇಲ್ಲಿ ಒಂದು ಹೋಟ್ಲು ಸರಿಯಾಗಿ ಇಲ್ಲ. ಯಾವುದೋ ಒಂದು ಹೋಟ್ಲಿಗೆ ಕರೆಕ್ಟಾಗಿ ಹೋದ್ವಿ. ಅಲ್ಲಿ ಪರೋಟ, ಚಟ್ನಿ, ದಾಲ್ ಇತ್ತು. ಅದನ್ನೇ ತಿಂದು ಬರಬೇಕಾಗಿತ್ತು. ಊಟ ಮುಗಿಸಿ ಈಗ ಹೊರಗೆ ಬಂದು ಸ್ವಲ್ಪ ಮತ್ತು ರೈಲ್ವೆ ಸ್ಟೇಷನ್ ಹೋಗೋಣ. ಇದೇ ನೋಡಿ ಕಟ್ಪಾಡಿ ರೈಲ್ವೆ ಸ್ಟೇಷನ್. ಲಿಕ್ಕಿಯವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ. ಸುಸ್ತಾಗ್ಬಿಟ್ಟಿದೆ. ಮಾಡೋದೊಂದು ತಿಳ್ತಾ ಇಲ್ಲ ಅವನಿಗೆ. ಫೋಟೋ ಶೂಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಏನು ಭಾಳ ಲಿಕ್ಕಿ ಮಲಗಿದ್ದಾನೆ. ಟ್ರೈನ್ ಹತ್ತಿದ್ವಿ. ಡೈರೆಕ್ಟ್ ಟ್ರೈನ್ ಸಿಕ್ತೀಗ. ಜಾಗನೇ ಇಲ್ಲ ಕುಂದ್ರಕ್ಕೆ. ಅಲ್ಲೇ ನೆಲ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ತಡಿ ಜನ ನೋಡ್ರಿ. ಫುಲ್ ರಶ್ಶು. ಬುಕ್ ಮಾಡ್ಕೊ ಹೋಗ್ರಿ ಎಲ್ಲಿದ್ದಾರೆ ಹೋಗೋದಾದ್ರೆ. ಹಂಗೆ ಹೋಗೋಕ್ಕಾಗ್ತಾ ಇಲ್ಲ ಇದರಲ್ಲಿ. ನಾವು ಈಗ ನಮ್ಮ ಪ್ಲೇಸ್ನ ರೀಚ್ ಆದ್ವಿ. ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವು ಈಗ ತಿರುಪತಿಗೆ ಬಂದ್ವಿ. ಇಲ್ಲಿಂದ ಸೀದಾ ಈಗ ನಾವು ಬೆಟ್ಟ ಹತ್ಬೇಕಂತೆ. ಬಾಯ್ಸು ಬಸ್ಸಿಗೆ ಹೋಗಲ್ಲಂತೆ.
ಬೆಟ್ಟ ಹತ್ತೋ ಕಡೆ ಫುಲ್ ವಾಕಿಂಗಲ್ಲೇ ಹೋಗ್ತಾ ಇದ್ದಾರೆ. ಹೋಗೋಣ ಬರೆಲ್ಲ ವಾಕಿಂಗ್. ಈಗ ರೀಚ್ ಆದ್ವಿ. ಇದು ಬೆಳಗ್ಗೆ 4 o'clock ಓಪನ್ ಆಗುತ್ತೆ ಇದು ಬೆಟ್ಟದ್ದು ದಾರಿ. ಅಲ್ಲಿ ಮುಟ್ಟ ಇಲ್ಲೇ ಎಲ್ಲರೂ ಮಲ್ಕೋಬೇಕು. ಅದಾಗಿ ಅಪ್ಪಲ್ಲಿ ನೈಟ್ ಏನಾದರೂ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಒಂದು ಗೋಬಿ ರೈಸು, ಒಂದು ಮಸಾಲೆ ದೋಸೆ ತಗೊಂಡು ತಿಂದ್ವಿ. ಭಾನುವಾರ ಬೆಳಿಗ್ಗೆ ಅಂತ ಹೇಳಿದ್ನಲ್ಲ, ಸೋಮವಾರ ಅಲ್ಲ, ನಾನು ಸೋಮವಾರ ಮುಗಿಸಿ ಗುರುವಾರ ನೈಟ್ ಹೊಲ್ಡದ ಅಂತ ಗೊತ್ತು, ಮಂಗಳವಾರ ನೈಟ್ ಹೊಲ್ಡದ ಅಂತ ಟ್ರೈನ್ ಇತ್ತಲ್ಲ, ಮಂಗಳವಾರ ನೈಟ್ ಅದನ್ನೇ ಹೇಳಿದ್ದು ನಾನು. ಬೆಳಿಗ್ಗೆ 4 o'clock ಆಯಿತು, ಗೇಟ್ ಓಪನ್ ಆಯಿತು. ಬ್ಯಾಗ್ನೆಲ್ಲ ಅಲ್ಲಿ ಒಂದು ಲಗೇಜಿಗೆ ಹಾಕಿದರೆ ಅದ ಮೇಲೆ ತಗೋಕೊಡುತ್ತೆ. ಅಲ್ಲಿಟ್ಟು ನಾವೀಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. 14 ಕಿಲೋಮೀಟ್ರ್ ಇದೆ ಗೈಸ್, 14 ಕಿಲೋಮೀಟ್ರ್. ಇದಿಷ್ಟು ಎಂಟ್ರೆನ್ಸ್ ಇದು. ಈ ಗೋಪುರದಿಂದ ಸ್ಟಾರ್ಟ್ ಆಗುತ್ತೆ ಮೆಟ್ಲು. ಅಲ್ಪಿರಿ ಮೆಟ್ಲು ತೋರಿಸ್ತೀನಿ ತಡಿ ಮುಂದೆ ಹೇಗಿದೆ ಮೆಟ್ಲು ಅಂತ. ಇಲ್ಲಿ ಬಂದು ನೋಡ್ತೀವಿ, ಜನ ಎಲ್ಲ ಫುಲ್ ಇದ್ದಾರೆ. ಏನೋ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೋಪುರ ನೋಡ್ರಿ, ಓಪನ್ ಆಯಿತು ಬೆಟ್ಟ. ನೋಡ್ರಿ ಈ ಥರ ಆಯಿತು ಫುಲ್. ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಎಲ್ಲ, ಶಾಪ್ಗಳು ಎಲ್ಲ ಇದೆ. ತೊಂದರೆ ಏನಿಲ್ಲ, ಹತ್ಬೋದು. 3550 ಮೆಟ್ಲುಗಳು. ಆ ಕಡೆ ಈ ಕಡೆ ಫುಲ್ ಎಲ್ಲ ಕಡೆ ಕಾಡು, ಚಿರತೆ ಎಲ್ಲ ಬರ್ತಕ್ಕಂಥ ಇಲ್ಲೆಲ್ಲ. ಮಿಡಲಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ತು, ಅದನ್ನು ನೋಡಿಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಇದು ಜಿಂಕೆನೋ ಕತ್ತೆನೋ ಒಂದು ಗೊತ್ತಾಗ್ತಾಯಿಲ್ಲ ಏನು ಅಂತ. ಇದು ಇವತ್ತೇ ಫಸ್ಟ್ ನಾನು ನೋಡಿದ್ದು. ಈಗ ಸ್ವಲ್ಪ ಸುಸ್ತಾಯಿತು ಅಂತ ಬೂಸ್ಟು ಹಾರ್ಲಿಕ್ಸು ಕುಡಿಯೋಣ ಅಂದ್ರೆ ನಮ್ಮ ಬಾಯ್ಸು ಕುಡಿತಾ ಇದ್ವಿ. ಬೂಸ್ಟ್ ಕುಡಿದು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ಎನರ್ಜಿ ತಗೊಂಡು. ಹಾಗೇ ಹೋಗ್ತಾ ಇರೋವಾಗ ಜಿಂಕೆ ಕಂಡು ನಮಗೆ. ಜಿಂಕೆ ನೋಡಿ, ಜಿಂಕೆ ಇನ್ನೂ ಹತ್ತಿರ ಎಲ್ಲ ಹೋಗಿದ್ದು, ವೀಡಿಯೋ ಮಾಡಿದ್ದಿಲ್ಲ. ಈ ಥರ ಫ್ಲ್ಯಾಟ್ ಇರುತ್ತೆ, ಒಂದು ಕಡೆಯಿಂದ ಮೆಟ್ಲುಗಳು ಇರುತ್ತೆ, ನಡ್ಕೊತ ಹೋಗ್ಬೇಕು. ಆಮೇಲೆ ರೋಡಲ್ಲೆಲ್ಲ ಹೋಗ್ಬೇಕು, ಮಿಡಲೆಲ್ಲ ಘಾಟ್ ಸೆಕ್ಷನ್ನಲ್ಲಿ 2-3 ಕಿಲೋಮೀಟ್ರ್ ಹೋಗ್ಬೇಕು. ಮತ್ತೆ ಮೆಟ್ಲುಗಳಿರುತ್ತೆ, ಮೆಟ್ಲು ಹತ್ತಬೇಕು. ಎಷ್ಟೋ ಗುಡ್ಡ ದಾಟಿ ಬರಬೇಕು. ನೋಡ್ರಿ ಬೆಳಗ್ಗಿನ ವೆದರ್ ಫುಲ್ ಚಳಿ. ಇದಲ್ಲಿ ಆಂಧ್ರ ಇಲ್ಲಿಂದ 1000 ಮೆಟ್ಲಿದೆ, ಹತ್ತಿದ್ರೆ ಮುಗಿಸ್ ಡೈರೆಕ್ಟ್ ತಿರುಮಲ. ಹೌದು, ಫುಲ್ ಇಲ್ಲೆಲ್ಲ ಮಂಡಿ ಊರಿ ಹತ್ತಾರೆ ಮೆಟ್ಲನ್ನು ಇಲ್ಲಿಂದ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾವು ಸುಮ್ಮನೆ ಹಂಗೆ ಹತ್ತಿದ್ವಿ. ಫುಲ್ ಒಪ್ಪಿದೆ ಇದೆ ಮೆಟ್ಲು. ಈಗ ಜಸ್ಟ್ ತಿರುಮಲ ರೀಚ್ ಆದ್ವಿ, ಟೆಂಪಲ್ ಹತ್ರ. ಈಗ ನಮ್ಮದು ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಬರೋಣ. ಇದು ಫುಲ್ ಮೇಲ್ಗಡೆನೇ ಒಂದು ಸಿಟಿ ಇದ್ದಂಗಿದೆ ಮೇಲೆ ತಿರುಮಲದಲ್ಲಿ. ಬೆಳಿಗ್ಗೆ 8 ಗಂಟೆ ಆಯ್ತು ಇಲ್ಲಿ ಬಂದು ತಿಂಡಿ ತಗೋಣ ಅಂತ ಬಂದ್ವಿ. ಇಡ್ಲಿ ವಡೆ ತಗೊಂಡ್ವಿ. ನಮ್ಮ ಕಡೆ ಥರ ಟೇಸ್ಟ್ ಇರಲ್ಲ ಇದು, ಆದರೂ ಏನು ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ನಮ್ಮ ಬಾಯ್ಸ್ ಗುಂಡ ಹೊಡ್ಸಿದ್ದಾರೆ ಇಬ್ಬರು, ರಕ್ಷಿತ ಮತ್ತು ನಮ್ಮ ಬಾಳೇಗೌಡ. ನೋಡಿ ನಮ್ಮ ಬಾಳೇಗೌಡನ ಫುಲ್ ಹಿಡಿಯಂಗಿಲ್ಲ. ಇಲ್ಲಿಂದ ಡೈರೆಕ್ಟ್ ಕ್ಯೂವಿಗೆ ಬಂದ್ವಿ.
ಎಕ್ಸ್ಪೆಕ್ಟೆಡ್ ದರ್ಶನ 24 ಅವರ್ಸ್ ಅಂತ ತೋರಿಸ್ತಾ ಐತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕ್ಯೂ ನೋಡ್ರಿ ಗೈಸ್, ಕ್ಯೂ ನೋಡಿ ನನಗೆ ತಲೆನೋವು ಬರ್ತೈತೆ. ಜನ ಹಿಂದಿಂದ ಒಂದು ದಪ್ತಾ ಇದೆ. ಕ್ಯೂವಲ್ಲಿ ನಿಂತು ಸಂಜೆ ಆಯಿತು. ಕಡೆಗೆ ಒಂದು ರೂಮಿಗೆ ಹಾಲಿಗೆ ತಂದು ಹಾಕಿ ಕೂಡ ಹಾಕ್ಬಿಟ್ರು. 5 ಗಂಟೆ ಆಗಿತ್ತು. ಹಾಲಿಗೆ ಬಂದು ಲಾಕ್ ಮಾಡಿದ್ರು. ಸುಮ್ಮನೆಲ್ಲ ಮೊಕ್ಕ ಬಿಟ್ಟಿದ್ರು. ಏನು ಮಾಡ್ಬೇಕು, ಇನ್ನು ಎಷ್ಟೊತ್ತಿಗೆ ಲಾಕ್ ಓಪನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನೂ ಓಪನ್ ಆಗಿಲ್ಲ. ನೈಟ್ ಇಲ್ಲೇ ತಿಂಡಿ ಕೊಟ್ಟರು ಪೊಂಗಲ್ಲು, ಅದನ್ನೇ ತಿಂದು ಇಲ್ಲೇ ಇದ್ವಿ. ಇನ್ನು ಎಷ್ಟೊತ್ತಾಗುತ್ತೋ ನೋಡೋಣ. ನೋಡ್ರಿ ಇಲ್ಲೇ ಗೇಮ್ ಆಡ್ತಾ ಇದ್ದಾರೆ. ಏನೋ ಬಾಳೆಗೌಡ ಲಿಶಿತ್. ನಮಗಿಲ್ಲಿ ಯಾವಾಗ ಲಾಕ್ ಓಪನ್ ಆಗುತ್ತೋ ಅಂತ ಇದ್ರೆ ಇಲ್ಲೇ ಆಟ ಆಡ್ಕೊಂಡು ಬಿದ್ದಿದ್ದಾರೆ. ನೋಡಿ ಗೈಸ್, ಬೆಳಗ್ಗೆ 4 ಗಂಟೆಗೆ ದರ್ಶನ ಆಯಿತು. ಹಾಗಂತೂ ಫುಲ್ ಜನ ಇದ್ದಾರೆ. ಇಲ್ಲಿಂದ ಹೊರಡುವ ಟೈಮ್ ಬಂತು. ಈಗ ಮೆಟ್ಲು ಇಳಿಯೋಕ್ಕಂತೂ ಆಗಲ್ಲ. ಅದಕ್ಕೆ ಬಸ್ ನೋಡ್ತಾ ಇದ್ದೀವಿ. ತಿರುಪತಿಗೆ ಬಸ್ ಹತ್ತಿ ಈಗ ಸೀದಾ ಬೇರೆ ಕಡೆ ನೆಕ್ಸ್ಟ್ ಪ್ರಯಾಣ ಮಾಡೋಣ. ಫುಲ್ ಘಾಟ್ ಸೆಕ್ಷನ್, 4 ಕಿಲೋಮೀಟರ್ ಫುಲ್ ಘಾಟ್, ಫುಲ್ ಗುಡ್ಡ. ಬಂದು ರೀಚ್ ಆದ ತಿರುಪತಿಗೆ. ಇಲ್ಲಿ ತಿಂಡಿ ತಿನ್ನೋಣ ಅಂತ ಯಾವುದೋ ಹೋಟ್ಲ್ ಹುಡುಕ್ತಾ ಇದ್ವಿ. ಲೊಕೇಶನ್ ಅದು ಮುಂದೆ ಐತೆ. ನೋಡೋಣ ಬರ್ರಿ, ಹೋಗೋಣ ಅಂತ ತಿಂಡಿಗೆ ಹೋಗಿ ನಾವು ಬೇರೆ ಕಡೆ ಹೋಗಬೇಕು. ಇನ್ನು ಭಾಳ ಸುತ್ತಾಡೋದೈತೆ. ಇಲ್ಲಿ ಯಾಕೋ ಹೋದ್ವಿ, ಲೆಕ್ಕ ಸರಿ ಇಲ್ಲ ಅಂದು ಬೇರೆ ಕಡೆ ಬಂದ್ವಿ. ಇಲ್ಲಿ ಇಡ್ಲಿ ವಡೆ ತಗೊಂಡ್ವಿ. ನಮ್ಮ ಅಲ್ಲಿಕ್ಕಿಯವರು ಪೂರಿ ಸಾಗು ತಗೊಂಡ್ರು. ನಾವು ಮತ್ತೆ ಪೂರಿ ಹಣ್ಣು ತರಿಸ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.